ನಮಸ್ಕಾರ. ಇದು ನಮ್ಮ ಕಾಲೇಜಿನ 2025ನ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಧ್ರುವ ಸರ್ಜಾ ಸರ್ ಮತ್ತೆ ಧರ್ಮೇಂದ್ರ ಸರ್ ಕೂಡ ಆಗಮಿಸುತ್ತಾರೆ. ನಮ್ಮ ಕಾಲೇಜು ಸುತ್ತಮುತ್ತ ಎಲ್ಲ ಕಡೆ ನೋಡಿರು ಕನ್ನಡದ ವೈಭವನೇ ಕಾಣ್ತಾನೆ ಇರುತ್ತೆ. ಎಲ್ಲ ಕಡೆ ಫ್ಲಾಗ್ಗಳು, ಕನ್ನಡದ ಬಾವುಟಗಳು, ಎಲ್ಲ ಕಡೆ ಕನ್ನಡದ ಚಿತ್ರಗಳು, ಕನ್ನಡದ ಹಾಡುಗಳು, ಕನ್ನಡದ ಸಾಂಗ್ಗಳು ಮಾತ್ರ ಸಖತ್ತಾಗಿ ರಂಜಿಸ್ತಾನೆ ಇರ್ತವೆ. ನೀವು ನೋಡಬಹುದು ಎಲ್ಲ ಕಡೆ ಬಾವುಟ ಮಾತ್ರ ಮಿಂಚುತ್ತಾನೆ ಇರುತ್ತೆ. ಬಾವುಟ ಮತ್ತೆ ಫ್ಲಾಗ್ಗಳು ಮಾತ್ರ ಸಖತ್ತಾಗಿ ಕಂಗೊಳಿಸುತ್ತಾ ಇರುತ್ತವೆ. ನಮ್ಮ ಕಾಲೇಜಿನಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಹೇಗಿತ್ತು, ಇದಕ್ಕೆ ಮುಖ್ಯ ಅತಿಥಿಗಳಿಗೆ ಬಂದಂತ ನಮ್ಮ ಧ್ರುವ ಸರ್ ಮತ್ತೆ ಧರ್ಮೇಂದ್ರ ಸರ್ ಅವರು ಹೇಗೆ ಮಾತಾಡಿದ್ರು, ಹೇಗೆ ಜನರನ್ನ ಮತ್ತೆ ಸ್ಟೂಡೆಂಟ್ಗಳನ್ನ ಹೇಗೆ ಮನರಂಜಿಸುತ್ತಾರೆ, ಇವೆಲ್ಲ ಈ ವಿಡಿಯೋ ಮಾತ್ರ ಈ ಒಂದು ನಮ್ಮ ಲಾಗಲ್ಲಿ ಇದೆ. ದಯವಿಟ್ಟು ವಿಡಿಯೋ ಮಾತ್ರ ಕಂಟಿನ್ಯೂಸ್ ಆಗಿ ನೋಡುವುದು. ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವದ ವೈಭವನೇ ಎದ್ದು ಕಂಡೆ. ಇದರಲ್ಲಿ ನಾವು ಕೂಡ ಒಂದು ಕಂಟೆಂಟ್ ನ ಕ್ರಿಯೇಟ್ ಮಾಡಿದ್ವು. ಕೆಲವು ಜನಗಳಿಗೆ ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ನಾವು ಕೂಡ ಫನ್ನಿ ಕ್ವಶನ್ಗಳನ್ನ ಕೇಳ್ದೋ, ಮತ್ತೆ ಕನ್ನಡದ ಬಗ್ಗೆ ಕ್ವಶನ್ಗಳನ್ನ ಕೇಳ್ದೋ. ಅದಕ್ಕೆ ಕೆಲವು ವಿದ್ಯಾರ್ಥಿಗಳು ಕನ್ನಡದ ಕ್ವಶನ್ಗಳಿಗೆ ಉತ್ತರನ ಕೊಟ್ಟರು, ಕೆಲವು ವಿದ್ಯಾರ್ಥಿಗಳು ಕನ್ನಡದ ಕ್ವಶನ್ಗೆ ತಪ್ಪು ಆನ್ಸರ್ನ ಕೊಟ್ಟರು. ಆದರೂ ಕೂಡ ಒಳ್ಳೊಳ್ಳೆ ಫನ್ನಿ ಕಂಟೆಂಟ್ಗಳನ್ನ ಕೂಡ ಮಾಡ್ದೋ, ಫನ್ನಿ ಆನ್ಸರ್ಗಳನ್ನ ಕೊಟ್ಟರು. ಹೇಗಿತ್ತು ಕಿತಾಪತಿ, ಹೇಗಿತ್ತು ಚಕಮಕಿ, ಇವೆಲ್ಲ ನೋಡಬೇಕು ಅಂದರೆ ನಮ್ಮ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲ ಕಡೆ ನೋಡಿರು ಕನ್ನಡದ ಹಬ್ಬ, ಕನ್ನಡದ ಸಾಂಗು, ಕನ್ನಡದ ಹಾಡುಗಳು, ಕನ್ನಡದ ಕುಣಿತಗಳು, ಕನ್ನಡದ ನುಡಿಗಳು, ಮತ್ತೆ ಕನ್ನಡದ ಮಾತುಗಳು, ಹಾಗೆ ಮತ್ತೆ ಕನ್ನಡದ ನಮ್ಮ ನಿಮ್ಮೆಲ್ಲರ ಡೊಳ್ಳು ಕುಣಿತ, ಕನ್ನಡದ ಕಂಸಾಳೆ, ಇದೇ ರೀತಿ ದೊಡ್ಡ ಕುಣಿತಗಳೆಲ್ಲ ಕರೆಸಿದ್ರು ನಮ್ಮ ಕಾಲೇಜಿನಲ್ಲಿ. ಕಾಲೇಜು ಈವೆಂಟ್ ಮಾತ್ರ ಕನ್ನಡ ರಾಜ್ಯೋತ್ಸವ ಸಖತ್ತಾಗಿ ಇತ್ತು. ಎಲ್ಲ ಕೊನೆಗೆ ಬತ್ತ ಕಾಲೇಜ್ ಕೊನೆಗೆ ಒಳ್ಳೆ DJ ಪಾರ್ಟಿನೂ ಕೂಡ ಆಡಿಸಿದ್ರು. ಮೇಡಮ್, ಏನಂತ ಅಂದ್ರೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು ಮೇಡಮ್? ದತ್ತಾತ ಬೇಂದ್ರೆನಾ? ಭಾರತ ರತ್ನ ಪ್ರಶಸ್ತಿ ಪಡೆದ ಮೇಡಮ್ ಇವರು ಕನ್ನಡದ ಮೊದಲ ಇಂಗ್ಲಿಷ್ ನಿಘಂಟನ್ನು ಬರೆದಾರೆ ಯಾರು ಮೇಡಮ್? ನೆಕ್ಸ್ಟ್ ನೋಡಿ ಮೇಡಮ್, ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಯಾರು ಮೇಡಮ್? ನಿಮ್ಗೆಲ್ಲ ಗೊತ್ತಿರೋದು ಮೇಡಮ್, ಅವರು ತುಂಬಾ ಹೆಸರುವಾಸಿ. ಕರ್ನಾಟಕದ ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ವ್ಯಕ್ತಿ ಯಾರು ಮೇಡಮ್? ಅವ್ರನ್ನ ಎಲ್ಲಾ ಕಡೆ ಪೂಜಿಸ್ತಾರೆ ಮೇಡಮ್. ಗೊತ್ತಿಲ್ಲ, ಅವರು ಅಂದ್ರೆ ನಮ್ಮ ಕಾವೇರಿಗೋಸ್ಕರ ತುಂಬಾ ಹೋರಾಟ ಮಾಡ ಮೇಡಮ್. ವಿಶ್ವೇಶ್ವರಯ್ಯ. ಯಾರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಮೇಡಮ್. ಓಕೆ ಮೇಡಮ್. ಕನ್ನಡ ಹೌದು ಮೇಡಮ್. ನಿಮ್ಮ ಹೆಸರು? ಶಮಿತಾ. ಮೇಡಮ್ ನಿಮ್ಮ ಹೆಸರು? ಬಿಂದು. ಮೇಡಮ್ ನಿಮ್ಮ ಹೆಸರು? ಅಭಿತಾ. ಮೇಡಮ್ ನಿಮ್ಮ? ಗೌತಮಿ. ಅಶ್ಮಿ. ಹರ್ಷಿತಾ. ಭಾಗ್ಯ. ಮೇಡಮ್. ಅನುಶ್ರೀ. ಅಕ್ಷರ. ಅಕ್ಷತಾ. ಅಶ್ಮಿತಾ. ಅಕ್ಷರ. ಅಪ್ಸರ ಅಲ್ಲ, ಅಕ್ಷರ. ಕನ್ನಡ ಅಕ್ಷರ ಇಟ್ಕೊಂಡಿದ್ದೀರಾ ಮೇಡಮ್ ನೀವು? ಅಶ್ಮಿತಾ. ಮೇಡಮ್ ನೀವು ಆಂಕರ್ ಅಂತ ಅನುಶ್ರೀ ಅಂತ ಇಟ್ಕೊಂಡಿದ್ದೀರಾ? ಹೆಂಗ್ ಮಾತಾಡೋದು ಗೊತ್ತಾ ಮೇಡಮ್? ಮೇಡಮ್, ನೀವು ಡೈಲಿ ಲೈಫ್ ಅಲ್ಲಿ ಜಾಸ್ತಿ ಕನ್ನಡ ವರ್ಡ್ಸ್ಗಳನ್ನ ಯಾವ ಬಳಸ್ತೀರಾ ಮೇಡಮ್? ಎಲ್ಲ ಕನ್ನಡನೇ ಮಾತಾಡೋದು ಡೈಲಿ ವರ್ಡ್ಸ್ಗಳು ಜಾಸ್ತಿ ರಿಪೀಟ್ ಆಗಿ ಬಳಸ್ತಿರ್ತೀರಾ? ಊಟ, ನಿದ್ದೆ, ಆಯ್ತಾ, ಬಾ ಹೋಗು, ಏನ್ ಮಾಡ್ತಿದ್ಯಾ, ಟೈಮ್ ಎಷ್ಟು, ಕ್ಲಾಸ್ ಮುಗೀತಾ, ನಿದ್ದೆ ಬರ್ತಿದೆ. ಮೇಡಮ್ ನೀವು? ಅದೇ ಕಾಮನ್ ವರ್ಡ್ಸ್ ಯೂಸ್ ಮಾಡೋದು. ಏನ್ ಮಾಡ್ತಿದ್ಯಾ, ಊಟ ಆಯ್ತಾ, ಎಲ್ಲಿದ್ಯಾ, ಕ್ಲಾಸ್ ಯಾವಾಗ ಮುಗಿಯತ್ತೆ, ಇನ್ನ ಎಷ್ಟೊತ್ ಕೂರ್ಬೇಕು, ಅಷ್ಟೇ. ಮೇಡಮ್ ನೀವು? ಹೊಟ್ಟೆ ಹಸಿತಿದೆ, ನಿದ್ದೆ ಬರ್ತಿದೆ, ಬೋರ್ ಹೊಡಿತಿದೆ, ಮೇಡಮ್ ನೀವು? ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು ಅಷ್ಟೇ. ಮೇಡಮ್ ನೀವು? ಅದೇ ಬರ್ರೆ ಹೋಗ್ರೆ ಅಂತ. ಅದೇ ಮೇಡಮ್ ನೀವು? ನಾಯಿ ಜಾಸ್ತಿ ಯೂಸ್ ಮಾಡೋ ಮೇಡಮ್ ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಮೇಡಮ್? ಸೇಮ್ ಕಾಮನ್ ಆಗಿ ಎಲ್ಲ ಯೂಸ್ ಕಾಮನ್ ಆಗಿ ಜಾಸ್ತಿ ಯೂಸ್ ಮಾಡ್ತಿದ್ದೆ ಮೇಡಮ್. ಮೇಡಮ್ ನಿಮ್ಗೆ ಸಿಂಪಲ್ ಒಂದು ಕ್ವಶನ್, ನೀವು ಮದುವೆ ಆಗೋ ಹುಡುಗ ಕನ್ನಡದಾಗಿರ್ಬೇಕಾ ಇಂಗ್ಲಿಷ್ ಆಗಿರ್ಬೇಕು ಮೇಡಮ್? ಕನ್ನಡದವನೇ ಆಗಿರ್ಬೇಕು. ಅಕಸ್ಮಾತ್ ಮದುವೆ ಕೂಡ ಇಂಗ್ಲಿಷ್ ಜಾಸ್ತಿ ಮಾತಾಡ್ತೀನಿ ಅಂದ್ರೆ ಕನ್ನಡ ಅವನಿಗೆ ಗೊತ್ತಿರಲ್ಲ. ಇದು ಮೇಡಮ್, ಇದು ಸೂಪರ್ ಮೇಡಮ್. ನೀವ್ ಹೇಳಿದ್ರೆ ಫಸ್ಟ್ ಕ್ವಶನ್ ಏನ್ ಕೇಳಿದ್ರಿ, ಕನ್ನಡದವನೇ ಇಂಗ್ಲಿಷ್ ಕನ್ನಡದವನೇ ಮದ್ವೆ ಆದ್ರೆ ಅವನಿಗೆ ಕನ್ನಡ ಯಾಕೆ ಹೇಳ್ಬೇಕು? ಮೇಡಮ್, ನಾವು ಯಾರು ಮದ್ವೆ ಆದ್ರೆ ನೀವು ಚೆನ್ನಾಗಿರ್ತೀರಾ ಅಂತ ಹೇಳ್ತೀವಿ. ಕನ್ನಡ ಮೇಡಮ್. ಕನ್ನಡ ಇಷ್ಟ ದಿನ ನೀವು ಯಾರಿಗಾರ ಕನ್ನಡ ಕಲ್ಸಿದೀರಾ ಮೇಡಮ್? ಯಾರು ಒಬ್ಬರಿಗೆ? ಮೇಡಮ್ ನೇಟಿವ್ ಜಾರ್ಖಂಡ್. ಕನ್ನಡ ಏನೇನ್ ಕಲ್ತಿದ್ರೆ ಮೇಡಮ್? ಏನೇನ್ ಕಲ್ಸೋದು ನಿಮ್ ಫ್ರೆಂಡ್ಸ್ ಗಳೆಲ್ಲ? ಗೊತ್ತು, ಮೊದ್ಲಿಂದಾನೇ ಗೊತ್ತು ಮೇಡಮ್.
ಎಷ್ಟು ವರ್ಷ ಆಯ್ತು ಮೇಡಮ್ ಇಲ್ಲಿ ಬೆಂಗಳೂರಿಗೆ ಬಂದು? ಇಲ್ಲೇ ಹುಟ್ಟಿರೋದು ಇಲ್ಲೇ ಅಲ್ಲೇ ಬೆಳ್ದಿದ್ದು. ಜಾರ್ಖಂಡ್ ಮೇಡಮ್, ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ತಾರಲ್ಲ. ಇಲ್ಲ ನಾನು ನೇಟಿವ್ ಜಾರ್ಖಂಡ್, ನಾನು ನಾರ್ತ್ ಇಂಡಿಯನ್, ಇಲ್ಲೇ ಹುಟ್ಟಿರೋದು ಅಷ್ಟೇ. ಸಿಯರಿ ಕಳ್ಸಿದ್ದಾರೆ. ಹೌದು. ಸಾಂಗ್ ಹೇಳ್ತೀನಿ ಎಷ್ಟಾದ್ರೂ. ಹೇಳಿ ಮೇಡಮ್, ಒಂದು ಕನ್ನಡ ಸಾಂಗ್ ಹೇಳಿ ಮೇಡಮ್. ಸಾಂಗ್ ಹೇಳಿ ಮೇಡಮ್. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ, ಕಾಣಿಸದ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ, ಹಂಪಿಯ ಗುಡಿ. ಸಾಕು. ಥ್ಯಾಂಕ್ಸ್ ಮೇಡಮ್, ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ ಮೇಡಮ್ ಕನ್ನಡ ಬಗ್ಗೆ. ಮೇಡಮ್ ಜೈ ಕನ್ನಡ. ಸಿರಿಗನ್ನಂ ಬಾಳ್ಗೆ ಸಿರಿಗನ್ನಮಕ್ಕೆ ಗೊತ್ತಿಲ್ಲ, ಸಾರಿ ಅದು. ಸರಿ ಮೇಡಮ್, ಕನ್ನಡವೇ ಸತ್ಯ ಮೇಡಮ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಓಕೆ, ಥ್ಯಾಂಕ್ಸ್ ಮೇಡಮ್, ರೆಸ್ಪಾನ್ಸ್ ಕೊಟ್ಟಿಗೆ ಥ್ಯಾಂಕ್ಸ್ ಮೇಡಮ್. ಓಕೆ. Magnolia Town was humming, smoke lay on the ground. Yeah, Magnolia Town was humming, smoke lay on the ground. Here no face I recognize, and my baby can't be found. I left that place in summer, swore I'd be back by fall. I left that place in summer, swore I'd be back by fall. Now the porch is bare and broken, and her name's gone from the wall. And her name's gone from the wall.